ಹಲೋ ಗೈಸ್, ಇಷ್ಟು ದಿನ ಎಲ್ಲರೂ ಗಿಲ್ಲಿಗೆ ಇರಿಟೇಷನ್ ಅಂತಿದ್ರು. ನನ್ಗೆ ಅನ್ಸ್ತೈತೆ, ಇವಾಗ ಅನ್ಸ್ತೈತೆ ಗಿಲ್ಲಿ ಎಲ್ಲ ಇರಿಟೇಷನು, ರಕ್ಷಿತಾ ಇರಿಟೇಷನು ಅಂತ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಸರಿಯಾದ ರೀಸನ್ ಇಲ್ಲ, ಒಂದು ಸರಿಯಾದ ರೀಸನ್ ಕೊಡೋಕ್ಕೂ ಬರೋದಿಲ್ಲ. ಏನು ಬೇಕು ಅದನ್ನೇ ಮಾತಾಡ್ಬಿಡೋದು. ಅದನ್ನೇ ಏನು ಹೋದ ವಾರ ಏನು ಹಿಡ್ಕೊಂಡಿರ್ತಾರೋ ಈ ವಾರನೂ ಅದೇ ರೀಸನ್ಸ್ಗಳು. ಆಮೇಲೆ ಸುಮ್ಮನೆ ಯಾರ್ಯಾರ ಪರನೋ ಸ್ಟ್ಯಾಂಡ್ ತಗೊಳಕ್ಕೆ ಹೋಗೋದು, ಆ ಸ್ಟ್ಯಾಂಡ್ಗೆ ಉತ್ತರನೂ ಕೇಳಿಸ್ಕೊಳ್ದೆ ಓಡೋಗ್ಬಿಡೋದು. ಅದು ಏನು ನಡೀತೈತಿ, ಏನಿದು? ಅಲ್ಲ, ಫಸ್ಟು ನಮ್ಗೆ ಹೆವಿ ಇಷ್ಟ ಆಯ್ತು. ಯಪ್ಪ, ರಕ್ಷಿತಂಗೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರಪ್ಪ, ಓಟ್ ಹಾಕ್ಬಿಡೋಣ ಅಂತೆಲ್ಲ ಅನಿಸ್ತಾಯಿತ್ತು. ಇವಾಗ ಈ ರಕ್ಷಿತಾ ಮಾಡ್ತಾ ಇರಿಟೇಷನ್ ನೋಡಿದ್ರೆ ಏನಂತಕ್ಕೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ? ಏನಾಯ್ತೈತೆ ಅಲ್ಲಿ? ಯಾರು ಹೇಳ್ಕೊಡ್ತಾ ಇದಾರೆ ಅದು ಇಲ್ಲ. ಬೆಳಗ್ಗೆ ಎದಲ್ತ ಚೆನ್ನಾಗಿ ಡ್ಯಾನ್ಸ್ ಡಿಸ್ಕಿ ಅಂತ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರೆ ಈ ಥರ ಕಚಡ ರೀಸನ್ಗಳು ಕೊಡೋದು. ಅಯ್ಯೋ ಆಮೇಲೆ ಇನ್ನೊಂದೇನು ಅಂತ, ಪ್ಲೀಸ್ ಬಿಗ್ ಬಾಸ್ ಧ್ರುವಂತನ ಈ ವಾರ ಈಚೆ ಕಳಿಸ್ಬಿಡಿ. ಏನು ಉಪಯೋಗ ಇಲ್ಲ ಧ್ರುವಂತು. ನಿಜವಾಗ್ಲು ಹೇಳ್ತೀನಿ, ಏನು ಉಪಯೋಗ ಇಲ್ಲ. ಬೇರೆ ಒಬ್ರು ತಪ್ಪನ್ನ ಇನ್ನೊಬ್ರಿಗೆ ಹೇಳೋದು, ಒಬ್ರು ಏನೋ ಚೆನ್ನಾಗಿ ಆಡ್ತಿದ್ದೆ ಅವ್ರ ಬಗ್ಗೆ ಹೇಳೋದು. ಅಯ್ಯೋ, ಏನಾಯ್ತು ಗೊತ್ತಾ, ನೆನೆ ಗಿಲ್ಲಿ ಅವ್ರಿಗೆ ಒಂದು ಇದು ಹಾಕಿದ್ನಲ್ಲ, ಕತ್ತಿಗೆ ಅದೇನೋ ನೇತ ಹಾಕಿದ್ನಲ್ಲ, ಅವಾಗಿಂದ ಆಳೆ ಗಿಲ್ಲಿಗೆ ರಿವರ್ಸು ಅಣ್ಣ. ಫಸ್ಟು ಗಿಲ್ಲಿಗೆ ಹೋಗ್ಲಿದ್ದು, ಆಮೇಲೆ ಗಿಲ್ಲಿ ಯಾವಾಗ ಉಳಿದ್ರು ಅವನು ರಿವರ್ಸ್ ಹೊಡೆಯೋದು ಇವಾಗ. ಫಸ್ಟು ಧ್ರುವಂತ, ಆಮೇಲೆ ಈ ನಾಮಿನೇಷನ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇವ್ರ ಕಿತ್ತಾಟ, ಇವ್ರ ಮನಸ್ತಾಪಗಳು, ಇವ್ರ ಇದಕ್ಕೆ ಯಾರೋ ಎಲಿಮಿನೇಷನ್ ಆಗ್ಬೇಕಾದ್ರು, ಯಾರೋ ನಾಮಿನೇಷನ್ ಆಗ್ಬೇಕಾಗಿರೋ ಇನ್ಯಾರೋ ನಾಮಿನೇಷನ್ ಆಯ್ತವ್ರೆ. ಸ್ಪಂದನ ನಾಮಿನೇಷನ್ನೇ ಮಾಡೋಕೆ ಯಾರು ಹೋಯ್ತಾ ಇಲ್ಲ. ಯಾಕೆ ಹೇಳಿ? ಅಲ್ಲಿ ಬೇರೆ ಕಿತ್ತಾಬಿಟ್ಟಿರ್ತಾರ ನೋಡಿ. ರಾಶಿ ಕಾವ್ಯಂಗೆ ಕೊಡೋದು, ಕಾವ್ಯ ರಾಶಿ ಕೊಡೋದು, ರಕ್ಷಿತಾ ಕಾವ್ಯಂಗೆ ಕೊಡೋದು, ಕಾವ್ಯ ರಕ್ಷಿತಂಗೆ ಕೊಡೋದು, ಗಿಲ್ಲಿ ಇನ್ಯಾರೋ ಕೊಡೋದು, ಅವ್ರು ಇನ್ಯಾರೋ ಕೊಡೋದು. ಇದೇ ಕಿತ್ತಾಟಗಳು. ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅವ್ರಿಗೆ ಹಾಕೋದೇ ಇಲ್ಲ ಅವರು. ತರೀಕೆ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ, ಹಂಗೇ ಒಂದು ಫಾಲೋ ಮಾಡಿಬಿಡಿ. ಬೈ.